ಹಿಂದೆ ಹಳ್ಳಿಯಲ್ಲಿ ಕಲಿತವರು ಉದ್ಯೋಗಕ್ಕಾಗಿ ದೂರದ ಊರನ್ನು ಅವಲಂಬಿಸಬೇಕಾಗಿತ್ತು. ಆದರೆ ಇಂದು ದೂರದ ಊರಿನ ಕೆಲಸಗಳನ್ನು ಹಳ್ಳಿಯಲ್ಲಿಯೇ ಕುಳಿತು ಮಾಡಿ ಸಾವಿರಗಟ್ಟಲೆ ಸಂಬಳ ಗಿಟ್ಟಿಸಿಕೊಳ್ಳಬಹುದೆಂಬ ಸ್ವಾವಲಂಬಿ ಬದುಕಿಗೆ ಇಲ್ಲೊಬ್ಬರು ಮಾದರಿಯಾಗಿದ್ದಾರೆ ಎಂದರೆ ಇದು ಗ್ರಾಮ ಸ್ವರಾಜ್ಯದ ಸಾಕ್ಷಾತ್ಕಾರವೋ ಎಂಬ ಸೋಚಿಕ ಮೂಡಬಹುದು. ಹೌದು, ಇಂತಹ ಮಹಾನ್ ಸಾಧನೆಯೊಂದಕ್ಕೆ ಕೈ ಹಾಕಿದವರೇ ವಾಣಿನಗರ ನಿವಾಸಿ ಜಯಶಂಕರ್ ಆಚಾರ್ಯ. ಇವರು ಹಳ್ಳಿಯಲ್ಲಿ ಉತ್ಪಾದಿಸಿದ ವೈದ್ಯಕೀಯ ಉಪಕರಣಗಳನ್ನು ಮುಂಬೈಗೆ ವಿಕ್ರಯಿಸಿ ಬೇಡಿಕೆ ಕಂಡುಕೊಂಡ ಸ್ವಾವಲಂಬಿ ಕಿರು ಕೈಗಾರಿಕಾ ಉದ್ಯಮಿ. ಮಂಜೇಶ್ವರ ತಾಲೂಕಿನ ಪಡ್ರೆ ಗ್ರಾಮದ ವಾಣಿನಗರ ಎಂಬಲ್ಲಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗಳಿಗೆ ಸಂಬಂಧಿಸಿದ ಉಪಕರಣಗಳನ್ನು ತಯಾರಿಸುವ ಸರ್ಜಿಕಲ್ ಉದ್ಯಮವನ್ನ ಆರಂಭಿಸಿದ ಇವರು ಹಳ್ಳಿಯಿಂದ ಮುಂಬೈ ಸಹಿತ ವಿವಿಧೆಡೆ ಇದನ್ನು ತಯಾರಿಸಿ ನೀಡುವ ಕಾಯಕದಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಂಡು ಒಂದು ದೊಡ್ಡ ಮತ್ತು ಸಂಕೀರ್ಣ ವ್ಯವಸ್ಥೆಯಾಗಿದೆ ಈ ಶಾರದಾ ಸರ್ಜಿಕಲ್ಸ್ ಎಂಬ ಕೈಗಾರಿಕೋದ್ಯಮ. ತನ್ನ ಪ್ರೌಢ ಶಿಕ್ಷಣ ಬಳಿಕ ಮುಂಬಯಿಯ ಸಂಬಂಧಿಕರೋರ್ವರಲ್ಲಿ ಇದೇ ಸರ್ಜಿಕಲ್ ವೃತ್ತಿ ಪರಿಣಿತರಾದ ಇವರು ಊರಿಗೆ ಮರಳಿ ತನ್ನ ಮನೆ ಪಕ್ಕದಲ್ಲಿಯೇ ಮೆಷಿನರಿಗಳನ್ನ ಸ್ಥಾಪಿಸಿ ಸರ್ಜಿಕಲ್ ವಸ್ತು ನಿರ್ಮಾಣ ಕಾಯಕಕ್ಕೆ ಇಳಿದರು. ನಾನು ವಾಣಿನಗರ ಹೈಸ್ಕೂಲ್ನಲ್ಲಿ SSLC ಮಾಡಿ ಮತ್ತು ಊರಲ್ಲಿ ಕಬ್ಬಿಣಲ್ ಸಹ ಇದೆಲ್ಲ ಮೆಕ್ಯಾನಿಕ್ ಎಲ್ಲ ಮಾಡಿಕೊಂಡಿದ್ದೆ. ನಂತರ ವಾಪಸ್ ಊರಿಂದ ಬಿಟ್ಟು ನಾನು ಬಾಂಬೆಗೆ ಹೋದೆ. ಬಾಂಬೆಯಲ್ಲಿ ಒಂದು 10 ವರ್ಷ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ನ ತಯಾರಿಯಲ್ಲಿ ಕೆಲಸ ಮಾಡಿದೆ. ಕ್ರಮೇಣ ಒಂದು 10 ವರ್ಷ ಕೆಲಸ ಮಾಡಿ ಮತ್ತೆ ಊರಿಗೆ ಬಂದೆ. ಊರಲ್ಲಿ ಬಂದು ಇಲ್ಲಿ ಸಣ್ಣದಕ್ಕೆ ಒಂದು ಅದೇ ಕೆಲಸವನ್ನು ಮುಂದುವರಿಸಿದೆ. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ತಯಾರು ಮಾಡಿ ಅದೇ ನಾವು ಕಬ್ಬಿಣ ಕೆಲಸಕ್ಕೆ ಅದೇ ಟೈಪಿನ ಇದು ಶುರು ಮಾಡಿ ಅದರಲ್ಲಿ ಫೋರ್ಜಿಂಗ್ ಬಡ್ದು ಮತ್ತು ಅದೇ ಇದರಲ್ಲಿ ಅದನ್ನು ತಯಾರು ಮಾಡಬೇಕಾಗುತ್ತದೆ. ಈ ಕತ್ರಿ ಮತ್ತು ಫಾರ್ಸಾಫ್ ಇಂಥೆಲ್ಲ ಐಟಮ್ ಮಾಡ್ತಾ 10-21 ವರ್ಷದಿಂದ ಇಲ್ಲಿ ಇದ್ದೇವೆ. ದೂರದ ಬೊಂಬಾಯಿಯಿಂದ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಬೇಡಿಕೆಗಳನ್ನ ಅನುಸರಿಸಿ ಸರ್ಜಿಕಲ್ ಐಟಂಗಳನ್ನು ನಿರ್ಮಿಸಿ ನೀಡುವ ಇವರ ಕೈಗಾರಿಕಾ ಕೇಂದ್ರದಲ್ಲಿ ವಿವಿಧ ರೀತಿಯ ಶಸ್ತ್ರಚಿಕಿತ್ಸಾ ವಸ್ತುಗಳು ತಯಾರಾಗುತ್ತಿದೆ. ಇದಕ್ಕೆ ಎಷ್ಟು ಮೆಟೀರಿಯಲ್ ಬೇಕು ಎಷ್ಟು ಅಂತ ನಾವು ಇದರಲ್ಲಿ ಮೆಜರ್ಮೆಂಟ್ ನೋಡಿ ಕಟ್ ಮಾಡ್ತೇವೆ. ಕಟ್ ಮಾಡಿದ ನಂತರ ಈ ರಾಡಲ್ಲಿ ನಾವು ಇದನ್ನು ಬಿಸಿ ಮಾಡಿ ಮತ್ತು ಅದಕ್ಕೆ ಈ ಥರದ ಪಂಚಿ ಹಾಕ್ತೇವೆ. ಸ್ಟಾರ್ಟಿಗೆ ಈ ಥರ ಚಟ್ಟೆ ಬಡ್ದು ಅದರ ನಂತರ ಅದು ಈ ಥರ ಗೋಲಾಗ್ತದೆ. ಗೋಲಾದ ನಂತರ ನಾವು ಅದನ್ನು ಫುಲ್ ರೌಂಡ್ ಇದರ ತುದಿಯಲ್ಲಿಟ್ಟು ಬಡಿತೇವೆ. ಹೀಗೆ ಬಡಿದು ಇದು ದೊಡ್ಡದು ಮಾಡ್ತೇವೆ. ಅದರ ನಂತರ ಇದನ್ನು ಉದ್ದ ಬಡಿದು ಈ ಥರ ಸೇಪ್ ಆಗ್ತದೆ. ಇದರ ನಂತರ ಇದನ್ನು ಕಟ್ ಮಾಡಿ ಈ ಥರದ ಬ್ಲೇಡ್ ಮಾಡ್ತೇವೆ. ಇದೆಲ್ಲ ಈಗ ಹಾಸ್ಪಿಟಲ್ಗೆ ಡಾಕ್ಟರ್ ಅವರಿಗೆ ಸರ್ಜರಿಗಿಂತ ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡೋದು ಸರ್ಜಿಕಲ್ ಇನ್ಸ್ಟ್ರೂಮೆಂಟು. ಇದರಲ್ಲಿಗೆ ತುಂಬ ಟೈಪಿನುಂಟು. ತುಂಬ ಹೇಳಿದೆ ಸೀಸರ್ ಮತ್ತು ಫಾರ್ಸಾಫು ಹ್ಯಾಂಡಲ್ ಐಟಮ್ ಮತ್ತು ಐ ಇನ್ಸ್ಟ್ರೂಮೆಂಟ್ ಕಣ್ಣಿನ ಸರ್ಜರಿಗಿದ್ದದ್ದು. ಇದಕ್ಕೆಲ್ಲ ಬೇರೆ ಬೇರೆ ಹೆಸರುಂಟು. ಇದೀಗ ಇದು ಇನೋಕ್ಲೇಷನ್ ಅಲ್ಲ, ಇದು ಟಾನ್ಸಿಲ್ ಸೀಸರ್ ಅಂತ ಇರ್ತದೆ. ಇದು ಮೇವೋ ಸೀಸರ್, ಇದು ಆರ್ಟ್ರಿ ಫಾರ್ಸಾಫ್, ಇದು ನೀಡ್ ಹೋಲ್ಡರ್. ಈ ಸೀಸರ್ ಸ್ಟಿಚ್ ಸೀಸರ್ ಅಂತ ಹೇಳ್ತಾರೆ. ಇದು ಟೆನೋಟಾಮಿ ಸೀಸರ್ ಅಂತ ಹೇಳ್ತಾರೆ. ಇದಕ್ಕೆ ಇದೆಲ್ಲ ಈ ಇನ್ಸ್ಟ್ರೂಮೆಂಟ್ಗೆ ಜಾಸ್ತಿ ನಡೀತದೆ. ಮಾನವ ದೇಹದ ವಿವಿಧ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಉಪಯೋಗಿಸಲ್ಪಡುವ ಅತಿ ಸೂಕ್ಷ್ಮ ವಸ್ತುಗಳಿಂದ ಹಿಡಿದು ವಿವಿಧ ತರದ ಕತ್ತರಿ ಇನ್ನಿತರ ಶಸ್ತ್ರಚಿಕಿತ್ಸಾ ಕಿಟ್ಗಳನ್ನ ನಿರ್ಮಿಸುವ ಇವರು ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ವ ಉದ್ಯಮವನ್ನ ಸವಾಲಾಗಿ ಸ್ವೀಕರಿಸಿದವರು. ಸ್ವತಃ ತಾವೇ ಶ್ರಮನಿರತರಾಗಿ ದುಡಿಯುತ್ತಾ ಜೊತೆಗೆ ಊರಿನ ಅನೇಕ ಮಂದಿ ಯುವಕರಿಗೆ ಈ ಕೆಲಸವನ್ನು ಕಲಿಸಿದ ಇವರು ಹಲವರಿಗೆ ಉದ್ಯೋಗವನ್ನು ನೀಡಿದ್ದಾರೆ. ಈ ಇದಕ್ಕೆ ವರ್ಕರ್ನವ್ರು ಇಲ್ಲಿ ಊರಲ್ಲಿ ಸಿಕ್ಕುವುದೇ ಇಲ್ಲ. ಹಾಗೆ ನಾವು ಒಬ್ಬೊಬ್ಬ 1-2 ಜನ ನಾವು ಇಟ್ಟು ಹೀಗೆ ಕೆಲಸ ಮಾಡೋದು ಇಲ್ಲಿ ನಮ್ಮದೇ ಅಲ್ಲದೆ. ಬೇರೆ ಹೊರಗಿನ ಜನರಂತ ಇದಕ್ಕೆ ಬರುವುದಿಲ್ಲ. ಇದು ಕಲೀಲಿಕ್ಕೆ ಎಷ್ಟು ಒಳ್ಳೆ ಇಂಟ್ರೆಸ್ಟ್ ಇದ್ದವರಿಗೆ 1-2 ವರ್ಷದಲ್ಲಿ ಸಾಧಾರಣ
ಇದರ ಕೆಲವು ಇನ್ಸ್ಟ್ರೂಮೆಂಟಲ್ ಮಾಡ್ಲಿಕ್ಕೆ ಕಲೀಲಿಕ್ಕೆ ಆಗ್ತದೆ. ನಾವೀಗ ಸೀಸರ್ ಲೈನ್ ನನ್ನ ಮೇನ್ ಅದು ರಿಂಗ್ ಸೀಸರ್. ಸರ್ಜಿಕಲ್ ಐಟಂಗಳನ್ನ ರಕಮ್ ಆಗಿ ತಯಾರಿಸಿ ನೀಡಲು ಸಾಧ್ಯವಾದರೆ ಬೇಸಿಗೆ ಮಳೆಗಾಲ ಎನ್ನದೆ ದಿನಪೂರ್ತಿ ಅಂದರೆ ವರ್ಷಾನುಗಟ್ಟಲೆ ಕೈತುಂಬ ಕೆಲಸ ಮಾಡಿ ಹಾಗೂ ಸಂಪಾದನೆ ಮಾಡಬಹುದು ಎನ್ನುತ್ತಾರೆ. ಹೀಗೆ ತಾನು ಕಲಿತ ಉದ್ಯೋಗದಿಂದ ತನ್ನ ಕಾಲ ಮೇಲೆ ನಿಲ್ಲುವ ಸ್ವಾವಲಂಬಿ ಬದುಕಿನ ಕನಸಿಗೆ ಆದರ್ಶಪ್ರಾಯರಾದ ಜಯಶಂಕರ್ ಆಚಾರ್ಯರ ಪರಿಶ್ರಮ ಹಾಗೂ ಕಿರು ಕೈಗಾರಿಕೋದ್ಯಮದ ಸಾಧನೆ ನಾಡಿನಲ್ಲಿ ಗುರುತಿಸುವಂತಾಗಿದೆ.